ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜೋಳದ ರೊಟ್ಟಿ ಅವರೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿಗೆ ಜಿಗುಟ್ಟು ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು ಅಂತ ಹಾಲು ಬಿಸಿ ಮಾಡಿ ಪ್ರೋಟೀನ್ ಪೌಡ್ರ್ ಹಾಕಿ ಕುಡಿಯೋಕ್ಕೆ ಕೊಟ್ಟೆ. ಈ ಕಡೆ ಕುದಿತಿರೋ ಹಿಟ್ಟನ್ನ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾದ್ಕೊಂಡೆ. ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೊಟ್ಟಿ ಎಲ್ಲ ಆದಮೇಲೆ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಪಲ್ಯಕ್ಕೆ ಟೊಮೆಟೆಕಾಯಿ, ಅವರೆಕಾಳು, ಮೆಣಸಿನ್ಕಾಯಿ, ಮುಳಗಾಯಿ, ಜೋಳಿಕಾಯಿ ಎಲ್ಲ ತೊಳ್ಕೊಂಡು ಉಪ್ಪು ಹಾಕಿ ಬೇಯಿಸೋಕ್ಕಿಟ್ಟೆ. ತರಕಾರಿ ಎಲ್ಲ ಬೆಂದಾದಮೇಲೆ ಪಾತ್ರೆ ಇಟ್ಟು 2 ಚಮಚ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡೆ. ಈ ಕಡೆ ಬೆಂದಿರೋ ತರಕಾರಿನೆಲ್ಲ ಹಾಕಿ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ. ಇಷ್ಟು ಮಾಡಿಕೊಂಡ್ರೆ ಅವರೆಕಾಳು ಪಲ್ಯ ರೆಡಿ. ಬಿಸಿ ಬಿಸಿ ರೊಟ್ಟಿ, ಅವರೆಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.